ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೆನ್ಸೆಕ್ಸ್ 943 ಪಾಯಿಂಟ್ಸ್ ಗೇನ್ ಆಗಿ 81,666 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 262 ಪಾಯಿಂಟ್ಸ್ ಗೇನ್ ಆಗಿ 25,088 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 201 ಪಾಯಿಂಟ್ಸ್ ಗೇನ್ ಆಗಿ 58,619 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದೇ ಟೈಮಲ್ಲೇ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್ ಆದ್ರೆ ಸ್ವಲ್ಪ ಮಾತ್ರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದ್ರೆ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಮಾಡಿದೆ. ಮಾರ್ಕೆಟ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಯಾರನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಕೊಂತೀನಿ. ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈವನ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ನಿನ್ನೆ ಆದ್ರೆ ಯೂನಿಯನ್ ಬಜೆಟ್ ಕಂಪ್ಲೀಟ್ ಆಗಿತ್ತು. ನಿನ್ನೆ ಆದ್ರೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಬಜೆಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಈ STT ರಿಲೇಟೆಡ್ ಆಗಿ ಟ್ಯಾಕ್ಸಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಆದ್ರೆ ಕಂಪ್ಲೀಟ್ ಆಗಿ ಫಾಲ್ ಆದ್ವು. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಸೆಕ್ಟರ್ಸ್ ರಿಲೇಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗಿ ಅಪ್ಡೇಟ್ಸ್ ಬರಲಿಲ್ಲ. ಅದರಿಂದ ಓವರ್ ಆಲ್ ಮಾರ್ಕೆಟ್ ಆದ್ರೆ ನಿನ್ನೆ ತುಂಬಾನೇ ಕರೆಕ್ಟ್ ಆಗಿತ್ತು. ಅದ್ರ ಇಂಪ್ಯಾಕ್ಟನ್ನೇ ಇವತ್ತು ಕೂಡ ನಮ್ಮ ಮಾರ್ಕೆಟ್ಸ್ ಕಂಟಿನ್ಯೂ ಆಗುತ್ತೆ. ಇವತ್ತಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಆದ್ರೂ ಆಗ್ಬೋದು, ಅಥವಾ ಮೈಲ್ಡ್ ನೆಗೆಟಿವ್ ಅಲ್ಲಾದ್ರೂ ಕ್ಲೋಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ಇವತ್ತು ಡೇ ಲೋಸ್ ಇಂದ ಚೆಕ್ ಮಾಡಿದ್ರೆ ನಿಫ್ಟಿ ನಿಯರ್ಲಿ 400 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೆನ್ಸೆಕ್ಸ್ ಆದ್ರೆ 1200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ಕೂಡ ಕಂಪ್ಲೀಟ್ ಆಗಿ ಫಾಲ್ ಆಗೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಕ್ಸ್ಪೆಕ್ಟ್ ಮಾಡ್ದಂಗೆನೆ ಸ್ವಲ್ಪ ಫಾಲ್ ಆಗಿದೆ. ಗೋಲ್ಡ್ ಆದ್ರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ನಿಯರ್ಲಿ 10 ಗ್ರಾಮ್ಸ್ ಮೇಲೆ 4,000 ರುಪೀಸ್ ಫಾಲ್ ಆಗಿತ್ತು. ಸಿಲ್ವರ್ ಆದ್ರೆ KG ಮೇಲೆ 15,000 ಫಾಲ್ ಆಗಿತ್ತು. ಅದ್ರ ಜೊತೆಗೆ ETFs ಅಲ್ಲಿ ನೋಡಿದ್ರು ಗೋಲ್ಡ್ ETF ಆದ್ರೆ 5% ಫಾಲ್ ಆಗಿತ್ತು. ಸಿಲ್ವರ್ ETFs ಆದ್ರೆ 10 to 15% ವರ್ಗು ಫಾಲ್ ಆಗಿತ್ತು. ಇದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದ್ರೂ ಸಹ ನಿನ್ನೆ ವಿಡಿಯೋ ತುಂಬಾ ಜನ ನೋಡಿಲ್ಲ. ಅದರಿಂದ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ ನೋಡಿ. ಲಾಸ್ಟ್ ಶುಕ್ರವಾರ ನೆನಪಿದ್ಯಾ, ಗೋಲ್ಡ್, ಸಿಲ್ವರ್, ಕಾಪರ್ ಆದ್ರೆ ಕಂಪ್ಲೀಟ್ ಆಗಿ ಕ್ರಾಶ್ ಆಗೋಯ್ತು. ಅವತ್ತು ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಅದ್ರ ಜೊತೆಗೆ ಕಾಪರ್ ಅಲ್ಲಾದ್ರೆ CME ಗ್ರೂಪ್ ಅವರು ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ರು. ಅದರಿಂದ ಕಾಪರ್ ಪ್ರೈಸಸ್ ಕಂಪ್ಲೀಟ್ ಆಗಿ ಕ್ರಾಶ್ ಆಯ್ತು. ಅವತ್ ರಾತ್ರಿನೇ CME ಗ್ರೂಪ್ ಅವರು ಈ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟೆಡ್ ಆಗು ಕೂಡ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಗೋಲ್ಡ್ ಮೇಲಾದ್ರೆ 6% ಇಂದ 8%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸಿಲ್ವರ್ ಅಲ್ಲಾದ್ರೆ 9% ಇಂದ 11%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ CME ಗ್ರೂಪ್ ಅವರು ಈ ತರ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ MCX ಕೂಡ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದೆ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ. ಅದರಿಂದನೇ ನಿನ್ನೆ ನೋಡಿದ್ರು ತುಂಬಾನೇ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದ್ದು. ಮತ್ತೆ ಇವತ್ತು ಸಹ ಅದೇ ಕಾರಣದಿಂದನೇ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಅದ್ರ ಜೊತೆಗೆ ಬರೀ ಅದು ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರೋದು, ಈ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ತುಂಬಾನೇ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಏನು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಈ ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಗಿದೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಜಪಾನ್ ಮಾರ್ಕೆಟ್ಸ್ 1% ಫಾಲ್ ಆಗಿದೆ. ಸಿಂಗಾಪುರ್ ಮಾರ್ಕೆಟ್ಸ್ ಏನಷ್ಟು ಫಾಲ್ ಆಗಿಲ್ಲ. ಹಾಂಗ್ಕಾಂಗ್ ಮಾರ್ಕೆಟ್ ಆದ್ರೆ ನಿಯರ್ಲಿ 2.5% ಫಾಲ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಎಬೋವ್ 1%. ಕಾಸ್ಪಿ ಮಾರ್ಕೆಟ್ ಆದ್ರೆ 5% ಫಾಲ್ ಆಗಿದೆ. ಥೈಲ್ಯಾಂಡ್ ಮಾರ್ಕೆಟ್ ಅಷ್ಟಾಗೇನು ಫಾಲ್ ಆಗಿಲ್ಲ. ಇಂಡೋನೇಷ್ಯಾ ಮಾರ್ಕೆಟ್ ಆದ್ರೆ 5% ಫಾಲ್ ಆಗಿದೆ. ಚೈನೀಸ್ ಮಾರ್ಕೆಟ್ ಆದ್ರೆ ಎಬೋವ್ 2.5% ಫಾಲ್ ಆಗಿದೆ. ಈ ಸೌತ್ ಕೊರಿಯನ್ ಮಾರ್ಕೆಟ್ ಆದ್ರೆ ಇವತ್ತು ಎಬೋವ್ 5% ಫಾಲ್ ಆಗಿದೆ. ಇದಕ್ಕೆ ಮೇನ್ ಆಗಿ 3 ರೀಸನ್ಸ್ ಕಾಣಿಸ್ತಾ ಇದಾವೆ. ಒಂದು, ಕಮೋಡಿಟಿ ಸೆಲ್ಲಿಂಗ್ ಆದ್ರೆ, ಇನ್ನೊಂದು AI ಸ್ಟಾಕ್ಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಈ ಆಲ್ಗೋ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಸೆಲ್ ಆರ್ಡರ್ಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಜೊತೆಗೆ ಅವರು ಒಂದು ಟೈಮಲ್ಲಿ ಆದ್ರೆ ಮಾರ್ಕೆಟ್ ನ ಕೂಡ ಹಾಲ್ಟ್ ಮಾಡಿದ್ದಾರೆ. ಈ ತರ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋದ್ರೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರಲ್ಲೂ 11:30 ಆದ್ಮೇಲೆ ನಮ್ಮ ಮಾರ್ಕೆಟ್ಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ಆಗಿ 2 ರೀಸನ್ಸ್ ಇದೆ. ಒಂದು, ರಿಲಯನ್ಸ್ ಇಂಡಸ್ಟ್ರೀಸ್. ಇವತ್ತು ನಿಫ್ಟಿ 262 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ 64 ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸೇ ಕಾಂಟ್ರಿಬ್ಯೂಟ್ ಮಾಡಿದೆ. ಅದಾದ್ಮೇಲೆ ಸೆನ್ಸೆಕ್ಸ್ ಆದ್ರೆ 943 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ 251 ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸೇ ಕಾಂಟ್ರಿಬ್ಯೂಟ್ ಮಾಡಿದೆ. ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ 1994 ಆ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಂದು ಆಯಿಲ್ ಅಂಡ್ ಗ್ಯಾಸ್ ಫೀಲ್ಡ್ ರಿಲೇಟೆಡ್ ಆಗಿ ಒಂದು ಡೀಲ್ ನ ಸೈನ್ ಮಾಡಿದ್ರು. ಈಗ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ತುಂಬಾನೇ ಪ್ರಾಫಿಟ್ ನ ತಗೊಂಡ್ಬಿಟ್ಟಿದ್ದಾರೆ, ಅದರಿಂದ ನಮಗೆ ತುಂಬಾನೇ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ಕೇಸ್ ಏನಿದೆ ಇದು ಲಾಸ್ಟ್ 30 years ಇಂದ ಕೂಡ ಹೈಕೋರ್ಟ್ ಅಲ್ಲಿ ಕಂಟಿನ್ಯೂ ಆಗ್ತಾನೆ ಇದೆ. ಇವಾಗ ಇದ್ರ ರಿಲೇಟೆಡ್ ಕೂಡ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ
ಏನೋ ಒಂದು ಅಪ್ಡೇಟ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದು ವೇಳೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಗೇನೆಸ್ಟ್ ಆಗಿ ಏನಾದರೂ ಡೇಟಾ ಬಂತು ಅಂದರೆ ಅವರು ಗೌರ್ಮೆಂಟ್ಗೆ ಸುಮಾರು 19,000 ಕೋಟಿ ಕಟ್ಕೊಡ್ಬೇಕಾಗಿರುತ್ತೆ. ಒಂದು ವೇಳೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಪಾಸಿಟಿವ್ ಆಗಿ ಏನಾದರೂ ವರ್ಡಿಕ್ಟ್ ಬಂತು ಅಂತಂದರೆ ಅದು ರಿಲಯನ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಗೌರ್ಮೆಂಟ್ಗೆ ಯಾವುದೇ ಥರ ದುಡ್ಡನ್ನ ಕೊಡೋ ಅವಶ್ಯಕತೆ ಕೂಡ ಇರಲ್ಲ. ಅದರಿಂದ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಜೊತೆಗೆ ಇದೇ ಟೈಮಲ್ಲೇ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದರಿಂದ ಕೂಡ ಗೋಲ್ಡ್ ಅಂಡ್ ಸಿಲ್ವರ್ ಇನ್ನೂ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಕ್ರೂಡ್ ಆಯಿಲ್ ಆದ್ರೆ ಇವತ್ತು ನಿಯರ್ಲಿ 4% ಫಾಲ್ ಆಗಿದೆ. ಕ್ರೂಡ್ ಆಯಿಲ್ ಫಾಲ್ ಆಗಿದೆ ಅಂತ ಅಂದ್ರೆ ಅದು ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ನಾವು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರಿ. ಅದರಿಂದ ಅದಾದ್ಮೇಲೆ ಮಾರ್ಕೆಟ್ ಎಂಡ್ ಆದ್ಮೇಲೆ ಗೋಲ್ಡ್ ಆದ್ರೆ ರಿಕವರ್ ಆಗಿದೆ. ಸಿಲ್ವರ್ ಆದ್ರೆ ನಿಯರ್ಲಿ 25,000 kgಗೆ ಫಾಲ್ ಆಗಿದೆ. ನೋಡೋಣ ಇವತ್ತು ರಾತ್ರಿ US ಮಾರ್ಕೆಟ್ ಅಲ್ಲಿ ಯಾವ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ. ಯಾಕಂದ್ರೆ CME ಗ್ರೂಪ್ ಅವರು ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ಮೇಲೆ ಇವತ್ತು ಫಸ್ಟ್ ವರ್ಕಿಂಗ್ ಡೇ ಆಗಿದೆ. ಅದಕ್ಕೋಸ್ಕರ ನೋಡ್ಬೇಕು ಯಾವ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ. ನೋಡೋಣ ಇವತ್ತು ರಾತ್ರಿ US ಇಂದ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ, ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ತರ ಇರುತ್ತೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಪ್ರತಿಯೊಬ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯಾವ ತರ ಅನ್ಸಿದೆ, ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದೆಯಾ ಇಲ್ವಾ ಅಂತ ಪ್ರತಿಯೊಬ್ರು ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ನಿಫ್ಟಿ ಆಟೋ ಇಂಡೆಕ್ಸ್ ಆದ್ರೆ ನಿಯರ್ಲಿ 1% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ತುಂಬಾನೇ ಆಟೋ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಇವರು ಜಾನ್ವರಿ ಮಂತ್ ಆಟೋ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಕಂಪನಿ ಕೂಡ ಡಬಲ್ ಡಿಜಿಟ್ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ. ಅದರಲ್ಲಿ ಈ ಮಾರುತಿ ಸುಜುಕಿ ಅವರಾದ್ರೆ ಜಾನ್ವರಿ ಮಂತ್ ಅಲ್ಲಿ 2,36,000 ಕಾರ್ಸ್ನ ಸೇಲ್ ಮಾಡಿದ್ದಾರೆ. ಜೊತೆಗೆ ಟಾಟಾ ಅವರು ಅಷ್ಟೇ EV ಸೇಲ್ಸ್ 73% ಇನ್ಕ್ರೀಸ್ ಆಗಿದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು ಅಷ್ಟೇ ಡಬಲ್ ಡಿಜಿಟ್ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಹೊಂಡೈ ಮೋಟರ್ಸ್ ಆದ್ರೆ ಇಯರ್ ಆನ್ ಇಯರ್ ಸೇಲ್ಸ್ 11% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಬರೀ ಈ ಕಂಪನೀಸ್ ಮಾತ್ರನೇ ಅಲ್ಲ, ತುಂಬಾ ಕಂಪನೀಸ್ ಸೇಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಕಂಪನೀಸ್ ಸೇಲ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಲ್ಲೂ ಈ ಟಾಟಾ ಮೋಟರ್ಸ್ ಸೇಲ್ಸ್ ಆದರೆ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ಕಂಪನಿ ನಿನ್ನೆನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನೋಡಿದ್ರು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ ರೆಕಾರ್ಡ್ ಸೇಲ್ಸ್ ನಡೆಯೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ GST 2.1 ಲಾಂಚ್ ಮಾಡಿದ್ರಲ್ವಾ, ಅದರಿಂದನೇ ಕಾರ್ ಸೇಲ್ಸ್ ಎಲ್ಲ ಈ ತರ ಇನ್ಕ್ರೀಸ್ ಆಗ್ತಾ ಇರೋದು. ಜೊತೆಗೆ ಈ ತರ ರೆಕಾರ್ಡ್ ಸೇಲ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಅನಲಿಸ್ಟ್ ಆದ್ರೆ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಸಿಟಿ ಅವರಾದ್ರೆ ಆಟೋ ಸೆಗ್ಮೆಂಟ್ ಅಲ್ಲಿ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು ಮಾರುತಿ ಸುಜುಕಿ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಹೋಂಡೈ ಮೋಟರ್ಸ್. ಈ 3 ಕಂಪನೀಸ್ ನಮ್ಮ ಟಾಪ್ ಪಿಕ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಮೋತಿಲಾಲ್ ಒಸ್ವಾಲ್ ಅವರಾದ್ರೆ ಕಂಪ್ಲೀಟ್ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ, ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಅದ್ರ ಜೊತೆಗೆ ಎಷ್ಟು % ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇವ್ರು ಹೇಳಿರೋ ಪ್ರಕಾರ ಆದರೆ ಮಹೀಂದ್ರಾ ಅಂಡ್ ಮಹೀಂದ್ರಾಗೆ 34% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಹೋಂಡೈ ಮೋಟರ್ಸ್ 22%, ಹೀರೋ ಮೋಟರ್ ಕಾಪ್ 25%, ಮಾರುತಿ ಸುಜುಕಿಗಾದ್ರೆ 28% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಮಾರ್ಕೆಟ್ ತುಂಬಾನೇ ಫಾಲ್ ಆಗಿರೋ ಕಾರಣದಿಂದ ಆಲ್ ಟೈಮ್ ಐಸಿಂದ ಈ ಕಂಪನೀಸ್ ಆದ್ರೆ ನಿಯರ್ಲಿ 10 to 15% ವರೆಗೂ ಫಾಲ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲೆಲ್ಲ ಇದೇ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಬಂದ್ರೆ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಅದರ ಜೊತೆಗೆ ಈ Q3 ಅಲ್ಲಿ ಮೋಸ್ಟ್ ಆಫ್ ದ ಆಟೋ ಕಂಪನೀಸ್ ಇನ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿಲ್ಲ. ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಈ GST 2.0 ಇಂದ ಯಾವುದಾದ್ರೂ ಒಂದು ಸೆಕ್ಟರ್ಗೆ ಹೈಯೆಸ್ಟ್ ಅಡ್ವಾಂಟೇಜ್ ಆಗಿದೆಯಾ ಅಂತ ಅಂದರೆ ಅದು ಆಟೋ ಸೆಕ್ಟರ್ಗೆ ಅಡ್ವಾಂಟೇಜ್ ಆಗಿರೋದು. ಅದರಿಂದ ನೋಡಬೇಕಾಗಿರುತ್ತೆ ಈ ಕ್ವಾರ್ಟರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಡೇಟಾ ಸೆಂಟರ್ಸ್ಗೆ ಸಂಬಂಧಪಟ್ಟಿರೋ ತುಂಬ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ E2E ನೆಟ್ವರ್ಕ್ಸ್, ಅನಂತರಾಜ್, ನೆಟ್ವರ್ಕ್ ಟೆಕ್ನಾಲಜೀಸ್ ಈ ಥರ ತುಂಬಾ ಕಂಪನೀಸ್ ಇವತ್ತು 5 to 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಬಜೆಟಲ್ಲಿ ಹೈಯೆಸ್ಟ್ ಅಡ್ವಾಂಟೇಜ್ ಇರೋ ಸೆಕ್ಟರ್ ಯಾವುದಾದ್ರೂ ಇದೆಯಾ ಅಂತಂದರೆ ಅದು ಡೇಟಾ ಸೆಂಟರ್ಸೇನೆ. ಯಾಕಂದರೆ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಏನಂದರೆ ಈಗ ಯಾವುದಾದ್ರೂ ಒಂದು ಫಾರಿನ್ ಕಂಪನಿ ಇಂಡಿಯಾದಲ್ಲಿ ಬಂದು ಈ ಡೇಟಾ ಸೆಂಟರ್ಸ್ನ ಬಿಲ್ಟ್ ಮಾಡಿದ್ರೆ ಅವ್ರಿಗೆ 2047 ವರೆಗೂ ಯಾವುದೇ ಥರ ಟ್ಯಾಕ್ಸಸ್ನ ಕಟ್ಟೋ ಅವಶ್ಯಕತೆ ಇರಲ್ಲ ಅಂತ ತುಂಬ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅಂದರೆ 21 ವರ್ಷಗಳ ಕಾಲ ಯಾವುದೇ ಥರ ಟ್ಯಾಕ್ಸಸ್ನ ಇಲ್ಲದೆ ಇಂಡಿಯಾದಲ್ಲಿ ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು. ಅದರಿಂದನೇ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಕ್ಸಾಂಪಲ್ ಇವಾಗ
ಇವತ್ತು ಇ ನೆಟ್ವರ್ಕ್ಸ್ ಮತ್ತು ನೆಟ್ವೆಬ್ ಟೆಕ್ನಾಲಜೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಈ ಕಂಪನೀಸ್ ಏನು ಮಾಡ್ತವೆ ಅಂದರೆ ಟೆಕ್ನಾಲಜೀಸ್ ಮತ್ತು ಕ್ಲೌಡ್ಸ್ನ ಪ್ರೊವೈಡ್ ಮಾಡ್ತವೆ. ಅದರಿಂದ ಈ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಅನಂತರಾಜ್ ಆದರೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು, ನಿನ್ನೆ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವರಾದರೆ ಈ ಡೇಟಾ ಸೆಂಟರ್ಸ್ ಲೆಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾರೆ, ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಈ ಕಂಪನೀಸ್ ಮಾತ್ರನೇ ಅಲ್ಲ, ಈ ಥರ ತುಂಬಾ ಕಂಪನೀಸ್ ಡೇಟಾ ಸೆಂಟರ್ಸ್ ರಿಲೇಟ್ ಆಗಿ ಒಂದಲ್ಲ ಒಂದು ಆಪರೇಷನ್ಸ್ನ ನಡೆಸ್ಕೊಡ್ತಾರೆ, ಅದರಿಂದನೇ ಮೋಸ್ಟ್ ಆಫ್ ದ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಸಿಲ್ಚಾರ್ ಟೆಕ್ನಾಲಜೀಸ್. ಈ ಕಂಪನಿ ಆದರೆ ಇವತ್ತು ಅಬೌವ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕ್ವಾರ್ಟರಲ್ಲಿ ಇವರು ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 11% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 22% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರೆ ಜಸ್ಟ್ ಮಾರ್ಜಿನಲ್ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮ್ಯಾನೇಜ್ಮೆಂಟ್ ಆದರೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ ಬಿಸ್ನೆಸ್ ಬಗ್ಗೆ. ಬಿಸ್ನೆಸ್ ಆದರೆ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದೆ, ಜೊತೆಗೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಮಿಡಲ್ ಈಸ್ಟಲ್ಲೂ ಕೂಡ ಇವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಅಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ನ ಅಂತ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಕಂಪನಿ ಆದರೆ ಇವತ್ತು 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಏನೋ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಗೈಡೆನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ರಿಸಲ್ಟ್ಸ್ ನೋಡಿದ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 10% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 8% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ರೆವಿನ್ಯೂಸ್ ಪ್ರಾಫಿಟ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಇಯರ್ ಆನ್ ಇಯರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ಆದರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಆದರೆ ತುಂಬಾ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಈಗ ಈ FY26 ಕೇಪೆಕ್ಸ್ ಮತ್ತು ಆ್ಯನ್ಯುಯಲ್ ಗೈಡೆನ್ಸ್ ತುಂಬಾ ಇನ್ಕ್ರೀಸ್ ಮಾಡಿದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಕೂಡ ತುಂಬಾ ಎಕ್ಸ್ಪ್ಯಾಂಡ್ ಆಗ್ತೀವಿ. ಫಾರ್ ದ ಫಸ್ಟ್ ಟೈಮ್ ನಾವು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ರಿಲೇಟೆಡಾಗೂ ವರ್ಕ್ ಮಾಡ್ತಾ ಇದ್ದೀವಿ, ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಗೈಡೆನ್ಸ್ ಮಾತ್ರ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಮೀಶೋ. ಈ ಕಂಪನಿ ಆದರೆ ಇವತ್ತು 5% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಆಲ್ ಟೈಮ್ ಐಸಿಂದ ಅಬೌವ್ 20% ಫಾಲ್ ಆಗಿದೆ. ಇವತ್ತೇನಕ್ಕೆ 5% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ ಅಂದರೆ ಇವರು ತುಂಬಾ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 31% ಇನ್ಕ್ರೀಸ್ ಆಗಿದೆ. ಆದರೆ ಈ ಕ್ವಾರ್ಟರಲ್ಲಿ ಇವರು ಲಾಸಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಈಗ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರಲ್ಲಿ 37 crores ಲಾಸ್ನ ಪೋಸ್ಟ್ ಮಾಡಿದರು, ಅದೇ ಈ ಕ್ವಾರ್ಟರಲ್ಲಿ 491 crores ಅದು ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡಿದ್ರೆ ರೆವಿನ್ಯೂಸ್ ಏನೋ ಇನ್ಕ್ರೀಸ್ ಆಗಿದೆ, ಆದರೆ ಲಾಸಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಅನಲಿಸ್ಟ್ ಕೂಡ ಸ್ವಲ್ಪ ನೆಗೆಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೋಡೋಣ ಕಮ್ಮಿಂಗ್ ಕ್ವಾರ್ಟರ್ಸಿಂದನಾದರೂ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿನ್ನೆ ಆದರೆ ಈ ಡಿಫೆನ್ಸ್ ಇಂಡೆಕ್ಸೇ ನಿಯರ್ಲಿ 6%ವರೆಗೂ ಫಾಲ್ ಆಗಿತ್ತು. ಜೊತೆಗೆ ತುಂಬಾ ಕಂಪನೀಸ್ ಎಲ್ಲ ಅಬೌವ್ 5% ಫಾಲ್ ಆಗಿತ್ತು. ಈಗ ಈ ಬಜೆಟಲ್ಲಿ ನೋಡಿದ್ರೆ ಈ ಡಿಫೆನ್ಸ್ಗೆ ಎಷ್ಟು ಅಲೋಕೇಶನ್ ಎಕ್ಸ್ಪೆಕ್ಟ್ ಮಾಡಿದ್ರೋ ಅಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ. ನಿಯರ್ಲಿ 20% ಕೇಪೆಕ್ಸ್ನ ಇನ್ಕ್ರೀಸ್ ಮಾಡಿದ್ರೂ ತುಂಬಾ ಫಾಲ್ ಆಗಿತ್ತು. ಯಾಕಂದರೆ ಈ ಬಜೆಟಲ್ಲಿ ಸ್ಪೆಸಿಫಿಕ್ಕಾಗಿ ಇದ್ರ ರಿಲೇಟೆಡಾಗಿ ಸ್ಪೆಂಡ್ ಮಾಡ್ತೀವಿ ಅಂತ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಬಂದಿಲ್ಲ. ಅದರಿಂದನೇ ಡಿಫೆನ್ಸ್ ಕಂಪನೀಸ್ ಎಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದರೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇನ್ನೊಂದು ಸಲ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ ಈ ಡಿಫೆನ್ಸ್ ಸ್ಪೆಂಡಿಂಗಿಂದ ಯಾವ್ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ ಅಂತ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವ್ರು ಹೇಳಿರೋ ಪ್ರಕಾರ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಆಸ್ಟ್ರಾ ಮೈಕ್ರೋವೇವ್, ಭಾರತ್ ಡೈನಾಮಿಕ್ಸ್, PTC ಇಂಡಸ್ಟ್ರೀಸ್, ಈ 4 ಕಂಪನೀಸ್ಗೆ ಡಿಫೆನ್ಸ್ ಅಲೋಕೇಶನಿಂದ ತುಂಬ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಈಗ ಇಯರ್ ಆನ್ ಇಯರ್ ಬೇಸಿಸಲ್ಲಿ ನೋಡಿದ್ರೆ 20% ಡಿಫೆನ್ಸ್ ಲೆಡ್ ಆಗಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆದರೆ ಸ್ಪೆಸಿಫಿಕ್ಕಾಗಿ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ, ಓಕೆನಾ. ಆದರೆ ಕಮ್ಮಿಂಗ್ ಟೈಮಲ್ಲಿ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಆ ಟೈಮಲ್ಲಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಡಿಫೆನ್ಸ್ ಲೆಡ್ ಆಗಿ. ಅದರಿಂದ ಲಾಂಗ್ ಟರ್ಮ್ಗೆ ಡಿಫೆನ್ಸ್ ಕಂಪನೀಸ್ನ ಯಾರಾದರೂ ನೋಡ್ತಾ ಇದ್ದರೆ ಒಳ್ಳೆ ಕಂಪನೀಸ್ನ ಪಿಕ್ ಮಾಡಿ, ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸಿಗರೇಟ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ITC ಮತ್ತು ಗಾಡ್ಫ್ರೇ ಫಿಲಿಪ್ಸ್ ಆದರೆ ಆಲ್ ಟೈಮ್ ಐಸಿಂದ ಅಬೌವ್ 40% ಫಾಲ್ ಆಗಿದ್ದಾವೆ. ಜೊತೆಗೆ ಡಿಸೆಂಬರ್ ಮಂತಲ್ಲಿ ಒಂದು ಸಲ ಮಾತಾಡ್ಕೊಂಡಿದ್ವಿ, ಈ ಸಿಗರೇಟ್ಸ್ ಮೇಲೆ ಎಕ್ಸೈಸ್ ಡ್ಯೂಟಿನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 1000 ಸ್ಟಿಕ್ಸ್ ಮೇಲೆ 2500 rupees ಅದು 8500 rupeesಗೆ ಇನ್ಕ್ರೀಸ್ ಮಾಡ್ತಾರೆ ಅಂತ
ಅವಾಗ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅದರಿಂದ ಪರ್ ಸಿಗರೇಟ್ ಮೇಲೆ ಅದು 6 to 8 ರೂಪೀಸ್ವರೆಗೂ ಇನ್ಕ್ರೀಸ್ ಆಗುತ್ತೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದ್ವು. ಅದ್ರ ಜೊತೆಗೆ ಈ ಬಜೆಟಲ್ಲಿ ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ. ಏನಂದರೆ NCCD ಟ್ಯಾಕ್ಸಸ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಈ ಚ್ಯೂವಿಂಗ್ ಟೊಬ್ಯಾಕೋ, ಜರ್ದಾ, ಸೆಂಟೆಡ್ ಟೊಬ್ಯಾಕೋ ಇದ್ರ ಮೇಲೆ ಮುಂಚೆ ಟ್ಯಾಕ್ಸ್ ಆದರೆ 25% ಇತ್ತು, ಅದನ್ನಿವಾಗ 60%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ May 1st ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಎಕ್ಸೈಸ್ ಡ್ಯೂಟಿ ಏನಿತ್ತು ಅದು February 1st ಇಂಪ್ಲಿಮೆಂಟ್ ಮಾಡಾಕಿದ್ದಾರೆ. ಇದಾದರೆ May 1st ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರಾಲ್ ಆಗಿ ಎಂಡ್ ಪ್ರಾಡಕ್ಟ್ ಆದ ಸಿಗರೇಟ್ ಆದರೆ ಕಮಿಂಗ್ ಟೈಮಲ್ಲಿ ಇನ್ನೂ ಸ್ವಲ್ಪ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಇದು ಓವರಾಲ್ ಈ ಕಂಪನೀಸ್ಗೆ ತುಂಬಾ ನೆಗೆಟಿವ್. ಅದರಿಂದನೇ ಈ ಕಂಪನೀಸ್ ಎಲ್ಲ ಈ ಥರ ಫಾಲ್ ಆಗ್ತಾ ಇರೋದು. ಜೊತೆಗೆ ಇವತ್ತಾದರೆ ಈ ಗಾಡ್ಫ್ರೇ ಫಿಲಿಪ್ಸ್ ಅವರು ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಪ್ರತಿ ಕ್ವಾರ್ಟರಲ್ಲೂ ಇವರು ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ರು. ಆದರೆ ಈ ಕ್ವಾರ್ಟರಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 15% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಜಸ್ಟ್ 8% ಮಾತ್ರನೇ ಇನ್ಕ್ರೀಸ್ ಆಗಿರೋದು. ಜೊತೆಗೆ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಎಬೋವ್ 5% ಫಾಲ್ ಆಗಿರೋದು. ನೆಕ್ಸ್ಟ್ ಫೈನಲ್ ಆಗಿ ಫ್ರೆಂಡ್ಸ್, ಈಗ ನೆನ್ನೆ ಬಜೆಟ್ ನಡೆದಿದೆ ಅಲ್ವಾ, ಈ ಬಜೆಟಲ್ಲಿ ಯಾವ್ಯಾವ ಸೆಕ್ಟರಿಂದ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಜಸ್ಟ್ ಇವಾಗ ಸಿಂಪಲ್ಲಾಗಿ ನೀವು ಇಲ್ಲೇ ನೋಡ್ಬೋದು. ಈ ಡೇಟಾ ಸೆಂಟರ್ಸಿಂದ ನೋಡಿದ್ರೆ ಭಾರತಿ ಏರ್ಟೆಲ್, E2E ನೆಟ್ವರ್ಕ್, ಬ್ಲಾಕ್ ಬಾಕ್ಸ್, ಕೊಫೋರ್ಜ್, ಪರ್ಸಿಸ್ಟೆಂಟ್ ಸಿಸ್ಟಮ್, ಝೆನ್ಸಾರ್ ಟೆಕ್ನಾಲಜೀಸ್, ಅನಂತರಾಜ್, MTR ಟೆಕ್ನಾಲಜೀಸ್, ನೆಟ್ವೆಬ್ ಟೆಕ್ನಾಲಜೀಸ್ ಇಷ್ಟು ಕಂಪನೀಸ್ಗೆ ಈ ಡೇಟಾ ಸೆಂಟರ್ಸಿಂದ ಅಡ್ವಾಂಟೇಜ್ ಇರುತ್ತೆ. ಅದಾದಮೇಲೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ನೋಡಿದ್ರೆ PNC ಇನ್ಫ್ರಾ, NCC, ಅಲುವಾಲಿಯಾ ಕಾಂಟ್ರಾಕ್ಟ್ಸ್. ಅದಾದಮೇಲೆ ಈ ಸೆಮಿಕಂಡಕ್ಟರ್ ಮಿಷನ್ 2.0 ಅಲ್ಲಿ ಈ ಡಿಕ್ಸಾನ್ ಟೆಕ್ನಾಲಜೀಸ್, ಸಿರ್ಮಾ SGS, ಕೇನ್ಸ್ ಟೆಕ್ನಾಲಜೀಸ್ ಇಷ್ಟು ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಮತ್ತು ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸಲ್ಲಿ ನೋಡಿದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್, ಡೇಟಾ ಪ್ಯಾಟರ್ನ್, HAL, ಸೋಲಾರ್ ಇಂಡಸ್ಟ್ರೀಸ್ ಇಷ್ಟು ಕಂಪನೀಸ್ಗೆ ಇದು ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಸಿಮೆಂಟ್ ರಿಲೇಟೆಡ್ ಆಗಿ ನೋಡಿದ್ರೆ ಅಲ್ಟ್ರಾಟೆಕ್ ಸಿಮೆಂಟ್, JK ಸಿಮೆಂಟ್, ಡಾಲ್ಮಿಯಾ ಭಾರತ್, ಅಂಬುಜಾ ಸಿಮೆಂಟ್ ಇಷ್ಟು ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.